ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಅಬ್ಬಬ್ಬಾ, ಕಳೆದ 3 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಕೇಳಿಬಂದ ಒಂದೇ ಒಂದು ಮಾತು, ನೀರು ನೀರು ನೀರು. ಸೋಷಿಯಲ್ ಮೀಡಿಯಾ ತೆರೆದರೆ ನೀರಿನ ಬಗ್ಗೆ ರೀಲ್ಸ್, ಪೋಸ್ಟ್ಗಳು, ನಾಯಕರ ಫೋಟೋಗಳು, ಭಾಷಣಗಳು, ಪ್ರತಿಭಟನೆಗಳು, ಬಂದ್ಗಳು, ಹೋರಾಟಗಳು. ಆಗ ಜನರು ನಂಬಿದ್ರು, ಈ ಬಾರಿ ನಮ್ಮ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬಹುದು ಅಂತ ಆಸೆ ಪಟ್ಟಿದ್ರು. ಆದರೆ ಇಂದು ಪರಿಸ್ಥಿತಿ ಏನು? ಮಳೆ ಕಡಿಮೆಯಾಗಿದೆ, ಕೆರೆಗಳು ತುಂಬಿಲ್ಲ, ಅಂತರ್ಜಲ ಕುಸಿತಾ ಇದೆ, ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಮುಂದಿನ ಬೇಸಿಗೆಯಲ್ಲಿ ಕುಡಿಯುವ ನೀರು ಸಿಗ್ತದೆಯೇ, ಕೃಷಿಗೆ ನೀರು ಸಿಗ್ತದೆಯೇ ಅನ್ನೋ ಪ್ರಶ್ನೆ ಪ್ರತಿಯೊಂದು ಮನೆಯಲ್ಲೂ ಕೇಳಿಸ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಜನರು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಆಗ ದೊಡ್ಡ ದೊಡ್ಡ ಹೋರಾಟ ಮಾಡಿದವರು ಈಗ ಎಲ್ಲಿದ್ದಾರೆ? ನೀರಿನ ವಿಚಾರದಲ್ಲಿ ಅಷ್ಟು ದೊಡ್ಡ ಧ್ವನಿ ಎತ್ತಿದ ನಾಯಕರು ಇಂದು ಮತ್ತೆ ಜನರ ನಡುವೆ ಬಂದು ಇದೇ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆಯೇ? ಹೋರಾಟಗಳು ಕೇವಲ ಒಂದು ಹಂತಕ್ಕೆ ಮಾತ್ರ ಸೀಮಿತವಾಗಬೇಕೆ ಅಥವಾ ಸಮಸ್ಯೆ ಪರಿಹಾರ ಆಗುವವರೆಗೂ ಮುಂದುವರಿಬೇಕೆ? ಈ ಪ್ರಶ್ನೆ ಕೇಳೋದು ಜನರ ಹಕ್ಕು. ಇದು ಯಾವುದೇ ಒಂದು ಪಕ್ಷದ ಪ್ರಶ್ನೆಯಲ್ಲ, ಯಾವುದೇ ಒಬ್ಬ ನಾಯಕನ ಪ್ರಶ್ನೆಯೂ ಅಲ್ಲ. ಇದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೀವನಾಡಿಯ ಪ್ರಶ್ನೆ. ಕುಡಿಯುವ ನೀರು ರಾಜಕೀಯದ ವಿಷಯ ಆಗಬಾರ್ದು. ಕುಡಿಯುವ ನೀರು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನಮ್ಮ ಗಡಿಭಾಗದ ಬಾಗೇಪಲ್ಲಿ ಕ್ಷೇತ್ರದ ಪಕ್ಕದಲ್ಲೇ ಕೃಷ್ಣಾ ನದಿ ಹರಿತಾ ಇದೆ. ಅಗತ್ಯ ಇದ್ದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸರ್ಕಾರಗಳು ಪರಸ್ಪರ ಮಾತುಕತೆ ನಡೆಸಿ ಗಡಿಭಾಗದ ಜನರಿಗೆ ದೀರ್ಘಕಾಲೀನ ನೀರಿನ ಯೋಜನೆ ರೂಪಿಸಲು ಸಾಧ್ಯ ಇಲ್ಲವೇ? ಈಗಾಗಲೇ HN ವ್ಯಾಲಿ, KC ವ್ಯಾಲಿ ಯೋಜನೆಗಳ ಮೂಲಕ ಕೆಲವು ಪ್ರದೇಶಗಳಿಗೆ ನೀರು ತಲುಪಿಸುವ ಪ್ರಯತ್ನಗಳು ಆಗಿವೆ. ಆದರೆ ಜಿಲ್ಲೆಯ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಇನ್ನಷ್ಟು ಸಮಗ್ರ ಯೋಜನೆ ಅಗತ್ಯ ಇಲ್ಲವಾ? ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ಮಾಜಿ ಶಾಸಕರು, ಪ್ರತಿಪಕ್ಷ ನಾಯಕರು, ಆಡಳಿತ ಮತ್ತು ವಿರೋಧ ಪಕ್ಷ ಅನ್ನೋ ಭೇದ ಮರೆತು ಒಂದೇ ವೇದಿಕೆಯಲ್ಲಿ ಕುಳಿತು ಆಲ್ ಪಾರ್ಟಿ ಸಭೆ ನಡೆಸಿ ಜಿಲ್ಲೆಯ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ಮಾಡಬಾರದೆ? ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ MLAಗಳು ಇದ್ದೇವೆ. ನಾನು ಎಲ್ಲ ನೀರಾವರಿ ಹೋರಾಟಗಾರರಿಗೂ, ನಮ್ಮ ಆಂಜನೇಯ ರೆಡ್ಡಿ ಅಣ್ಣ ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ, ಎಲ್ರಿಗೂ ಸರ್, ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ. ಇದು ಪಾಲಿಸಿ ಮ್ಯಾಟ್ರು. ನಾನೊಬ್ಬ ಫೈಟ್ ಮಾಡಿದ್ರೆ ಆಗಲ್ಲ, ನಾನು ಫೈಟ್ ಮಾಡ್ತಿದ್ದೀನಿ. ಇದಕ್ಕೆ ನನ್ನ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರನ ಎಲ್ಲ ಶಾಸಕರು ಒಮ್ಮತವಾಗಿ ಫೈಟ್ ಮಾಡಿದ್ರೆ ಆಗುತ್ತೆ. ಬಟ್ ನನ್ನ ಲೆವೆಲಲ್ಲಿ ನಾನು ಪ್ರಯತ್ನ ಪಡ್ತಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಪವರ್ ಬಂದಾಗ, ನಾನು ಇನ್ನಷ್ಟು ಶಕ್ತಿವಂತನಾದಾಗ ಟೆರಿಸರಿ ಟ್ರೀಟ್ಮೆಂಟ್ ನಾನು ಮಾಡಿಸ್ತೀನಿ. ನಾನು ವಿರೋಧ ಇದ್ದೀನಿ ಅಂತ ಹೇಳ್ತಿಲ್ಲಲ್ಲ. ಅವರೆಲ್ಲರೂ ಕರ್ಕೊಂಡು ನಾನು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀನಿ, ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಇದು ಏಕಾಏಕಿ ಇವತ್ತು ಹೇಳಿದ ತಕ್ಷಣ ನಾಳೆ ಆಗೋದಲ್ಲ ಸರ್. ಇಟ್ ಟೇಕ್ಸ್ ಸಮ್ ಟೈಮ್ ಅಲ್ವಾ? 16-17 ವರ್ಷದಿಂದ ಪ್ರಾಜೆಕ್ಟ್ ರೆಡಿ ಆದರೆ ಇವಾಗ ಎತ್ತಿನೊಳೆ ಬರ್ತಿದೆ. ಸೊ ನಾನು ಟೆರಿಷರಿ ಟ್ರೀಟ್ಮೆಂಟ್ ಪರ ಇದ್ದೀನಿ. ಇದಕ್ಕೆ ನಾನು ಎಲ್ಲರ ಸಹಕಾರನೂ ಕೊಡ್ತೀನಿ. ಬನ್ನಿ, ಜೊತೆಯಲ್ಲಿ ಹೋಗೋಣ. ಸಂದೀಪ್ ರೆಡ್ಡಿ ನೋಡಿ, ಸಂಸದರಾಗ್ಬೋದು, ಸಂದೀಪ್ ಅಣ್ಣ ಆಗ್ಬೋದು, ಆಂಜನೇಯ ರೆಡ್ಡಿ ಅಣ್ಣ ಆಗ್ಬೋದು, ಎಲ್ಲರೂ ಅಷ್ಟೇ. ನಾನೆಲ್ಲರೂ ಫೈಟ್ ಮಾಡ್ತಿರೋ ಜನಕ್ಕೋಸ್ಕರನೇ. ನಾನು ಸಂಸದರು, ಸಂದೀಪ್ ಅಣ್ಣ ಎಲ್ರಿಗೂ ಒಂದು ನಿಯೋಗ ಮಾಡಿ ನಾನು ಸಂಸದರಿಗೂ ಆಹ್ವಾನ ಕೊಡ್ತೀನಿ. ಬನ್ನಿ ಸರ್, ಮುಖ್ಯಮಂತ್ರಿಗಳ ಹತ್ರ ಹೋಗೋಣ. ನಾನು ಸೇರಿದಂತೆ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಳೋಣ. ಸರ್ಕಾರದಲ್ಲಿ ಒಪ್ಪಿಸೋ ಪ್ರಯತ್ನ ಮಾಡೋಣ, ತಪ್ಪೇನಿದೆ? ನಾನೆಲ್ಲರೂ ಇನ್ವೈಟ್ ಮಾಡ್ತೀನಿ. ಇಲ್ಲ ನೋಡಿ, ಸಂದೀಪ್ ಅಣ್ಣ ಆಗ್ಬೋದು, ಹರೀಶ್ ಅಣ್ಣ ಆಗ್ಬೋದು, ಅವರು ಜನಪರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗಿರೋ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಹೇಳೋದು, ಬನ್ನಿ ಎಲ್ಲ ಒಂದು ನಿಯೋಗ ಆಗಿ ಮುಖ್ಯಮಂತ್ರಿಗಳು ಮನವೊಲಿಸೋಣ. ದಯವಿಟ್ಟು ನಾನು ಒಂದು ದೊಡ್ಡ ಪಾಲಿಸಿ ಡಿಸಿಷನ್ ತಗೊಳ್ಳೋಷ್ಟು ಸರಿ ತೀರ್ಮಾನ ತಗೋಬೇಕಾಗಿರೋದು ಮುಖ್ಯಮಂತ್ರಿಗಳು. ನಾನು ಶಾಸಕನಾಗಿ ನಾನು ವಿರೋಧಿಸಿದ್ರೆ ನಾನು ತಪ್ಪಿದೆ. ನಾನು ಪರ ಇದ್ದೀನಿ. ಇವರೆಲ್ಲರನ್ನೂ ವಿಶ್ವಾಸ ತಗೊತೀನಿ. ಮುಖ್ಯಮಂತ್ರಿಗಳು ಮನವೊಲಿಸೋ ಪ್ರಯತ್ನ ಪಡ್ತೀನಿ. ಜನರ ಪ್ರಶ್ನೆ ಇದಾಗಿದೆ. ಜನರಿಗೆ ರಾಜಕೀಯ ಬೇಕಿಲ್ಲ, ಜನರಿಗೆ ನೀರು ಬೇಕು. ಜನರಿಗೆ ಆರೋಪ ಪ್ರತ್ಯಾರೋಪಗಳಿಗಿಂತ ಪರಿಹಾರ ಮುಖ್ಯ. ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಪರಿಹಾರವೂ ಕಾಣಬೇಕು. ರೀಲ್ಸ್ ಮಾಡಿದ್ರೆ ಮಾತ್ರ ಸಾಲದು, ರಿಸಲ್ಟ್ ಕೂಡ ಬರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕಿಂತ ಜನರ ಮನೆಗೆ ನೀರು ತಲುಪೋದು ಮುಖ್ಯ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಒಂದೇ ಒಂದು ಮನವಿ ಮಾಡಿದ್ದಾರೆ. ನಾಯಕರೇ, ನಿಮ್ಮ ಭಿನ್ನಾಭಿಪ್ರಾಯಗಳು ನಂತರ ಇರಲಿ, ಮೊದಲು ಜಿಲ್ಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ. ಯಾಕಂದರೆ ರಾಜಕೀಯ 5 ವರ್ಷಕ್ಕೊಮ್ಮೆ ಬರುತ್ತೆ.
ಆದರೆ ನೀರು ಪ್ರತಿದಿನ ಬೇಕಾಗತ್ತೆ. ರೈತನ ಹೊಲಕ್ಕೆ ನೀರು ಬೇಕು, ಮಕ್ಕಳಿಗೆ ಕುಡಿಯಲು ನೀರು ಬೇಕು, ಮನೆ ಮನೆಗೆ ಬದುಕಲು ನೀರು ಬೇಕೇ ಬೇಕು. ನೀರನ್ನು ರಾಜಕೀಯದ ವಿಷಯವನ್ನಾಗಿ ಮಾಡದೆ ಜನರ ಬದುಕಿನ ಪ್ರಶ್ನೆಯಾಗಿ ನೋಡಿದಾಗ ಮಾತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭವಿಷ್ಯ ಸುರಕ್ಷಿತವಾಗ್ತದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ನಾಯಕರು ಒಂದಾಗಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.